ಸಿದ್ದರಾಮಯ್ಯರು ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೆ ಬಡ್ಜೆಟ್ ಕೊಡ್ತಾರೆ, ಸಾರ್ವಜನಿಕರಿಗೆ ಹಿತದೃಷ್ಟಿಯಿಂದ ಕೆಲಸ ಮಾಡಿ 17ನೇ ಬಡ್ಜೆಟನ್ನು ಕೂಡ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಅವರು ಈ ರಾಜಕೀಯವಾಗಿ ಬದಲಾವಣೆಗಳ ವಿಷಯಗಳನ್ನು ನಮ್ಮ ಮಟ್ಟದಲ್ಲಿಲ್ಲ, ಅದು ಹೈಕಮಾಂಡ್ ಇದೆ. ಹೈಕಮಾಂಡ್ ಏನು ತೀರ್ಮಾನ ಮಾಡೋದಕ್ಕೆ ಅವರು ಹೇಳಿದ್ದಾರೆ. ಹೈಕಮಾಂಡ್ ಬದ್ಧವಾಗಿರ್ತೀನಿ ಅಂತ ಹೇಳಿದಾಗ ಅದನ್ನ ಯಾರು ಪ್ರಶ್ನೆ ಮಾಡೋ ಅವಶ್ಯಕತೆ ಅಲ್ಲ ಸರ್. ಕೆಲವು ಶಾಸಕರು ಪದೇ ಪದೇ ಪ್ರಸ್ತಾಪ ಮಾಡ್ತಾರಲ್ಲ ಸರ್, ಸಿಎಂ ಅವ್ರ ಮಗನೂ ಹೇಳಿದ್ದಾರೆ ಸರ್ 5 ವರ್ಷ ಅವರೇ ಸಿಎಂ ಅಂತ. ಮಿನಿಸ್ಟರ್ ಹೇಳಿದ್ದಾರೆ, ನಮ್ಮ ವೆಟರ್ನರಿ ಮಿನಿಸ್ಟರ್ ಅವರು ವೈಯಕ್ತಿಕವಾಗಿ ಹೋಗಿದ್ದಾರೆ. ಇದರಲ್ಲಿ ಸರ್ಕಾರಕ್ಕೂ ಇಲ್ಲ ಏನೂ ಇಲ್ಲ ಅಂತ ಹೇಳಿದಾರಲ್ಲ. ಇವತ್ತೆಲ್ಲ ವೆಂಕಟೇಶ್ ಅವರು ಹೇಳಿದ್ದಾರೆ, ನಿನ್ನೆ ಕೂಡ ಅವ್ರು ಮಾತಾಡಿದ್ರು ಕ್ಯಾಬಿನೆಟ್. ಅವರು ವೈಯಕ್ತಿಕವಾಗಿ ಅವರು ಹೋಗಿದ್ದಾರೆ. ಅದರಲ್ಲಿ ಹೋಗೋದ್ರಲ್ಲಿ ನಮ್ದೇನು ಇರ್ತದೆ, ಅವ್ರು ಸ್ವತಂತ್ರವಾಗಿ ಹೋಗ್ತಾರೆ. ಡಿ ಕೆ ಶಿವಕುಮಾರ್ ಅವರು ಕೂಡ ಡೆಲ್ಲಿಯಲ್ಲಿ ಹೇಳಿದ್ದಾರೆ ಸರ್, ನಾವು ಸಿದ್ದರಾಮಯ್ಯ ಹೈಕಮಾಂಡ್ ಏನು ಮಾತಾಡೋದು ಗೊತ್ತಿದೆ, ಆದರೆ ಕೆಲ ಸಂದರ್ಭದಲ್ಲಿ ಇದೆಲ್ಲ ಆಗುತ್ತೆ, ಆದರೂ ತೀರ್ಮಾನ ಮಾಡಬೇಕು. ಅವ್ರೇನು ಮಾತಾಡಿದ್ರೆ ನಮಗೂ ಗೊತ್ತಿಲ್ಲ. ಇವರ ನೇತೃತ್ವದಲ್ಲಿ ನಮ್ಮ ಇಲಾಖೆಯ ಜಾಯಿನಿಗಳು ನಾವೆಲ್ಲ ಮೀಟಿಂಗ್ ಮಾಡ್ತೀವಿ. ಇವತ್ತು ಇಲ್ಲಿನ ಸುದ್ದಿ ಇಲಾಖೆ ವಿಷಯಗಳನ್ನು ಚರ್ಚೆ ಮಾಡ್ತೀವಿ ಮತ್ತು ಮುಂದೆ ಇಂದಿರಾ ಫುಡ್ ಕಿಟ್ ಕೊಡೋದ್ರ ಬಗ್ಗೆ ಮತ್ತು BPL ಬಗ್ಗೆ ಏನೇನಿದೆ, ಏನಾದರೂ ನಮ್ಮ ಕಡೆಯಿಂದ ಆಗಬೇಕಾದ್ರೆ ಇದನ್ನೆಲ್ಲ ವಿಚಾರ ಮಾಡ್ತೀವಿ. ಮತ್ತು ಆಮೇಲೆ ಸಮಾಜದೊಂದು ಕಾರ್ಯಕ್ರಮ ಇದೆ ಮತ್ತು ನಮ್ಮ ಸ್ನೇಹಿತರು ಮದುವೆ ಇದೆ. ಇದು ಮೊದಲು ನಾನು ಸರ್ಕಾರಿ ಕಾರ್ಯಕ್ರಮ ಮುಗಿಸಿ ಆ ಕಾರ್ಯಕ್ರಮಕ್ಕೆ ಹೋಗ್ತೀನಿ. ಅದಾದಮೇಲೆ ನಿಮ್ಮನ್ನು ಮತ್ತೆ ಮಾತಾಡ್ತೀನಿ. ಮೇಲೆ 3.5 ರಿಂದ 4 ಲಕ್ಷ ಹೊಸ ಕಾರ್ಡ್ ಕೊಟ್ಟಿದ್ದೀವಿ. ಆರೋಗ್ಯಕ್ಕೆ ಅಂತ ಹಾಕಿದಾಗ ಬೇರೆ ಬೇರೆವೆಲ್ಲ ಕೊಟ್ಟಿದ್ದೀವಿ. ಇನ್ನೂ BPL ಕಾರ್ಡ್ ಬೇಕು ಅಂತ ಹೇಳ್ತಾರೆ. ನಾನು ಆದಷ್ಟು ಬೇಗ ಅದನ್ನು ಬಿಡುಗಡೆ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದೀನಿ. ಬಟ್ ಸಾಕಷ್ಟು BPLನಲ್ಲಿ APL ಇದೆ, ಅದನ್ನು ತೆಗೆಯೋ ಕೆಲಸ ಪರಿಷ್ಕರಣೆ ಮಾಡ್ತಾಯಿದ್ದೀನಿ. ಅದು ತಕ್ಷಣಕ್ಕೆ ಮುಗಿಯಲ್ಲ ಅಂಥೇಳಿ ನಾನು ಲೇಟ್ ಮಾಡಲ್ಲ. ಆದಷ್ಟು ಬೇಗ BPL ಕಾರ್ಡ್ ಕೊಡ್ತೀನಿ. ಪರಿಷ್ಕರಣೆ ಮಾತ್ರ ಏನಾಗಿದೆ, ಒಂದೇ ಕುಟುಂಬದಲ್ಲಿ ತಾಯಿ ತಂದೆ ಮಗ ಸೊಸೆ ಬೇರೆ ಹೋಗ್ತಾರೆ. ಅದು ಬೇರೆ ಹೋಗೋದಾದ್ರೂ ಕಾರ್ಡ್ಗೆ ಅರ್ಜಿ ಹಾಕಿರೋ ಜಾಸ್ತಿ ಇದೆ. ಅದಕ್ಕೆ ಏನು ಗಮನದಂಡ ಮಾಡಿದ್ವಿ, ತಹಸೀಲ್ದಾರ್ಗೆ ಅರ್ಜಿ ಕೊಟ್ಟು 15 ದಿನದೊಳಗಡೆ ತಹಸೀಲ್ದಾರ್ ಅವ್ರು ಬೇರೆ ವಾಸ ಇರಬೇಕು, ಬೇರೆ ಮನೆ ಇರಬೇಕು, ಆವಾಗ ಅವ್ರು ರೇಷನ್ ಕಾರ್ಡ್ ಕೊಟ್ಟು. ಇದು ಸ್ವಲ್ಪ ಲೋಪದರ್ಜಿಗಳಿದೆ. ಅದನ್ನು ನಾನು ಪದೇ ಪದೇ ಹೇಳಿದ್ದೀನಿ, 15 ದಿನದೊಳಗಡೆ ನಿಮಗೆ BPL ಕಾರ್ಡ್ ಕೊಡ್ತೀವಿ, ನೀವಾಗಿ ತಹಸೀಲ್ದಾರ್ನ ಅರ್ಜಿ ಕೊಟ್ಟು ಮಾತಾಡಿ ಅಂತ ಹೇಳಿದ್ದೀನಿ. ಅದು ಸರಿಯಾಗಿ ಆಗ್ತಾಯಿಲ್ಲ. ಇವತ್ತು ಮತ್ತೆ ನಿಮ್ಮ ಜೊತೆಯಲ್ಲಿ ಮಾತಾಡೋದು ವಿವರವಾಗಿ ಅದರ ಬಗ್ಗೆ ರಾಜ್ಯದಲ್ಲಿ ಅಧಿಕಾರ ಹಂಚಿಕೆ